ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜೀವನ 360 ಯೂಟ್ಯೂಬ್ ಚಾನಲ್. ಇಂದು ನಾವು ಬದನೆಕಾಯಿ ಎಣ್ಗಾಯಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀವಿ, ಬನ್ನಿ. ಬದನೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ಬೇಕಾಗುವ ಐಟಮ್ಸ್: ಮೊದಲಿಗೆ ಬದನೆಕಾಯಿನ ತೊಳೆದು 4 ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿನ ಮಿಕ್ಸಿಲಿ ರುಬ್ಬಿಕೊಂಡಿದ್ದೀನಿ. ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಕ್ಕೊಂಡು ರುಬ್ಬಿಕೊಂಡಿದ್ದೀನಿ. ಹುಚ್ಚೆಳ್ಳನ್ನ ಹಂಗೆ ಫ್ರೈ ಮಾಡ್ಕೊಂಡು ಕೆಂಪಗೆ ಅದನ್ನು ರುಬ್ಬಿಕೋಬೇಕು. 2 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿಕೊಂಡಿದ್ದೀನಿ. ಹುಣಸೆ ರಸ, ಕೊತ್ತಂಬರಿ, ಕರಿಬೇವು, ಎಣ್ಣೆ, ಬೆಳ್ಳುಳ್ಳಿ, ಬೆಲ್ಲ, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು. ಈಗ ಮಾಡೋಣ ಬನ್ನಿ. ಇದು ಕಾಂಬಿನೇಷನ್ ಆಗಿ ದೋಸೆ, ಅಕ್ಕಿ ರೊಟ್ಟಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೊತ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಮೀಡಿಯಂ ಸೈಜ್ 2 ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡಿರೋದು ಹಾಕೊತ ಇದ್ದೀನಿ. ಬೆಳ್ಳುಳ್ಳಿನೂ ಹಾಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಈಗ ಚೆನ್ನಾಗಿ ಕೆಂಪಾಗಿದೆ. ಈಗ ಇದಕ್ಕೆ ರುಬ್ಕೊಂಡಿರೋ ಕಾಯಿ ತುರಿ ಹಾಕೊಳ್ಳೋಣ. ಇದ್ರ ಜೊತೆ ಕರಿಬೇವು ಹಾಕೊತಿದ್ದೀವಿ. ಹಂಗೆ ಕೊತ್ತಂಬರಿನೂ ಹಾಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ, ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಜೊತೆ. ಈಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಆಗಿ ಹುರ್ಕೊಂಡಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಹಂಗೆ ಖಾರದ ಪುಡಿನೂ ಹಾಕೊತಿದ್ದೀವಿ. ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ನಾವು ಸ್ವಲ್ಪ ಮೀಡಿಯಮ್ ಆಗಿ ತಿಂತೀವಿ, ಅದಕ್ಕೆ 1.5 ಸ್ಪೂನ್ ಹಾಕೊತಿದ್ದೀವಿ. ಹಂಗೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ ಮಸಾಲ ಜೊತೆ. ಇವಾಗ ಮಸಾಲ ಚೆನ್ನಾಗಿ ಫ್ರೈ ಆಗಿ ರೆಡಿ ಆಗಿದೆ. ಈಗ ಇದನ್ನ ಆಫ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈಗ ಈ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಅದನ್ನ ಹಾಕೊತಿದ್ದೀವಿ ಒಂದು ಬಾಣಲಿಗೆ. ಇದು ಕಡಲೆಕಾಯಿ ಬೀಜನ ಹುರಿದು ರುಬ್ಕೊಂಡಿರೋದನ್ನ ಹಾಕೊತಿದ್ದೀವಿ. ಹುಚ್ಚೆಳ್ಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ರುಬ್ಕೊಂಡಿದ್ದೀವಿ. ಇದನ್ನೂ ಹಾಕೊಳ್ಳೋಣ. ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು. ಹುಣಸೆ ರಸ ಹಾಕೊತಿದ್ದೀವಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಸಾಲೆ ಎಲ್ಲ ರೆಡಿ ಆಗಿದೆ. ಈಗ ಬದನೆಕಾಯಿಗೆ ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಮಸಾಲೆನ ಕ್ಲೀನಾಗಿ ಎಲ್ಲ ಕಡೆ ಬದನೆಕಾಯಿ ಒಳಗಡೆ ಹಾಕೋಣ. ಬದನೆಕಾಯಿನ ಈ ರೀತಿ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀವಿ. ಬಾಣಲಿ ಇಟ್ಕೊಂಡಿದ್ದೀವಿ. 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಈಗ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಿಟಪಟ ಅಂತೈತೆ. ಈಗ ಇದಕ್ಕೆ ಕರಿಬೇವು ಹಾಕೊಳ್ಳೋಣ. ಈಗ ಮ್ಯಾರಿನೇಟ್ ಮಾಡಿರೋ ಬದನೆಕಾಯಿ ಹಾಕೊಳ್ಳೋಣ. ಒಂದೊಂದೇ ನಿಧಾನಕ್ಕೆ ಬಿಡಿ, ಮಸಾಲೆ ತುಂಬಿಸಿರೋದು. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಇದ್ರ ಮಸಾಲೆಯಿಂದ ಎಣ್ಣೆ ಚೆನ್ನಾಗಿ ಬಿಡಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಬದನೆಕಾಯಿನ ಫ್ರೈ ಮಾಡ್ಕೋಬೇಕು. ಇನ್ನೂ ಚೆನ್ನಾಗಿ ಮಸಾಲ ಎಲ್ಲ ಎಣ್ಣೆ ಬಿಡಬೇಕು. ಬದನೆಕಾಯಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಮಿಕ್ಕಿರೋ ಮಸಾಲಾನ ಹಾಕೊತಿದ್ದೀವಿ. ಸ್ವಲ್ಪ ಮಿಕ್ಸಿಗೆ ನೀರು ಹಾಕೊಂಡು ಅದನ್ನು ಎಳ್ಕೊಂಡು ಹಾಕೊತಿದ್ದೀವಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಣ್ಗಾಯಿ ಬದನೆಕಾಯಿ ಈಗ ಚೆನ್ನಾಗಿ ಕುದೀತಿದೆ. ಈಗ ಉಪ್ಪು ಖಾರ ಹುಳಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಕಡಿಮೆ ಇದ್ರೆ ಹಾಕೋಬೋದು. ನಿಮಗೆ ತಿಕ್ಕಾಗಬೇಕಂದ್ರೆ ತಿಕ್ಕಾಗಿ ಮಾಡ್ಕೋಬೋದು. ಕಡಿಮೆ ಮಸಾಲೆಯಿಂದ ಎಣ್ಣೆ ಬಿಟ್ಟಿದೆ. ಈಗ ಈ ರೀತಿ ರೆಡಿಯಾಗಿದೆ. ಈಗ ಎಣ್ಗಾಯಿ ಬದನೆಕಾಯಿ ರೆಡಿ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮತ್ತು ಎಷ್ಟು ನೀಟಾಗಿ ಮಾಡಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.